ನಮಸ್ಕಾರ ಎಲ್ರಿಗೂ. ಮೋದಿನಾಮಿಕ್ಸ್ ಬಗ್ಗೆ ಮಾತನಾಡಿದಾಗ GST ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ಇಟ್ ವಿಲ್ ಬಿ ಇನ್ಕಂಪ್ಲೀಟ್, ಅಪೂರ್ಣ ಅಂತಾಗತ್ತೆ. GST ಅನ್ನೋದು ಒಂದು ಅತ್ಯಂತ ದೊಡ್ಡ ಸಾಧನೆ, ದೊಡ್ಡ ಮೈಲುಗಲ್ಲು. ಯಾತಕ್ಕೆ ಅಂತಂದರೆ ಇದನ್ನು ಮಾಡಬೇಕು ಅಂತ 10 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಬಂದರೂ ಕೂಡ ಹಿಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲೇ ಇಲ್ಲ. ಕಾರಣ ಏನು ಅಂತಂದರೆ ಅವರ ಆ ಸಿನ್ಸಿರಿಟಿ ಅನ್ನೋದು, ಮಾಡ್ತೀವಿ ಅದಕ್ಕೆ ಪೂರಕವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂತಹ ಒಂದು ಮನೋಭಾವನೆ ಇರಲಿಲ್ಲ. ನಾವು ಹೇಳ್ತೀವಿ ನೀವು ಕೇಳಿ ಅನ್ನೋ ಒಂದು ಧೋರಣೆ ಇದ್ದಿದ್ದರಿಂದ ಯಾವ ರಾಜ್ಯಗಳು ಕೂಡ ಒಪ್ಪಲಿಲ್ಲ. ಇದೇ ಮೋದಿಯವರು ಪ್ರಧಾನಿ ಆದ ನಂತರ GSTಯನ್ನು ತಂದರು, ಇಂಪ್ಲಿಮೆಂಟೇಷನ್ಗೆ ಬಂತು. GSTಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತಂದರೆ ಒಂದು ಸಣ್ಣ ಕಂಪ್ಯಾರಿಟಿವ್ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಆಗುತ್ತೆ. ಮುಂಚೆ ಒಂದು 27-28 ಬೇರೆ ಬೇರೆ ಕರಗಳಿರ್ತಿದ್ವು. ಕೆಲವೊಂದು ಡೈರೆಕ್ಟಾಗಿ, ಕೆಲವೊಂದು ಕ್ಯಾಸ್ಕೇಡಿಂಗ್ ಅಂತ, ಅಂದರೆ ಕರದ ಮೇಲೆ ಕರ ಅನ್ನೋ ಲೆಕ್ಕದಲ್ಲಿ. ಆ ಥರ 27-28 ಬೇರೆ ಬೇರೆ ಕರಗಳಿದ್ದು, ಒಂದು ಸಣ್ಣ ಜಿಲ್ಲೆ ಮಟ್ಟದಲ್ಲಿ ಹಿಡಿದು ನೀವು ರಾಜ್ಯ ಮಟ್ಟದಲ್ಲಿ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ಹಿಡಿದು ಬೇರೆ ಬೇರೆ ಕರೆಗಳನ್ನ ಒಂದೇ ಕಂಪ್ನಿ 10 ಕಡೆ ಆಪ್ರೇಟ್ ಮಾಡ್ತಿದ್ದಾಗ ಎದುರಿಸುವ ಪರಿಸ್ಥಿತಿ ಬಂದಾಗ ಎಷ್ಟು ಕ್ಲಿಷ್ಟ ಮತ್ತು ಕಷ್ಟ ಅನ್ನೋದು ನೀವು ಊಹೆ ಮಾಡ್ಕೊಳ್ಬೋದಾಗಿದೆ. ನೀವು ಒಂದು 10 ಥರವಾದ ವಸ್ತುಗಳನ್ನ ಖರೀದಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಉದಾಹರಣೆ ಕೊಡ್ತಾ ಇದ್ದೀನಿ. ಆ 10 ವಸ್ತುಗಳು ಒಂದೊಂದಕ್ಕೊಂದೊಂದು ಕರಗಳು ಇರುತ್ತೆ, ಎಲ್ಲದಕ್ಕೂ ಒಂದೇ ಥರ ಇರೋದಿಲ್ಲ. ಬಟ್ ಅವುಗಳ ಒಂದು ವೆಯ್ಟೆಡ್ ಆ್ಯಾವ್ರೇಜ್ ತೊಗೊಂಡಾಗ ಹತ್ರ 14% ವೆಯ್ಟೆಡ್ ಆ್ಯಾವ್ರೇಜ್ ಟ್ಯಾಕ್ಸ್ ಬೀಳುತ್ತಿತ್ತು ಒಬ್ಬ ವ್ಯಕ್ತಿಯ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ GST ಬರೋಕ್ಕಿಂತ ಮುಂಚೆ. GST ಬಂದ ನಂತರ ಏನಾಯಿತು ಅಂತಂದರೆ ಇವತ್ತಿನ ದಿನ ವೆಯ್ಟೆಡ್ ಆ್ಯಾವ್ರೇಜ್ ಅಂದರೆ ನೀವು ತಗೊಳ್ಳೋ ಅದೇ 10 ಸಾಮಾನುಗಳಿಗೆ ನೀವು ಇರೋ GST ನೋಡಿದಾಗ ಸರಿಸುಮಾರು 12.5% ಅಷ್ಟು GST ಇದೆ. ಅಂತಂದರೆ ನೀವು ಮುಂಚೆ 100 ರೂಪಾಯಿಗಳಷ್ಟು ವಸ್ತು ಕೊಟ್ಟು ಅದರ ಮೇಲೆ 14.5 ರೂಪಾಯಿಯಷ್ಟು ಟ್ಯಾಕ್ಸ್ ಕಟ್ತಿದ್ರೆ, ಇವತ್ತು 100 ರೂಪಾಯಿಗಳಷ್ಟು ವಸ್ತು ಖರೀದಿ ಮಾಡಿದರೆ ಕೇವಲ 12 ಅಥವಾ 12.25 ರೂಪಾಯಿಯಷ್ಟು ಟ್ಯಾಕ್ಸ್ ಕಟ್ತಿದ್ದೀರಿ, 2 ರೂಪಾಯಿ ಉಳಿಸ್ತಿದ್ದೀರಿ. ಕೌಂಟರ್ ಇಂಟ್ಯೂಟಿವ್ ಅಲ್ವೇ? GST ಬಂದ ನಂತರ ಎಲ್ಲ ಹೆಚ್ಚಾಯಿತು ಅಂತ ಸುಮ್ಮನೆ ಬೊಬ್ಬೆ ಹಾಕೋರಿದ್ದಾಗ ಡೇಟಾ ಏನು ಹೇಳುತ್ತೆ ಅನ್ನೋದು ನೋಡಬೇಕು. ಡೇಟಾ ಏನು ಹೇಳುತ್ತೆ ಅಂತಂದರೆ ವೆಯ್ಟೆಡ್ ಆ್ಯಾವ್ರೇಜ್ ಕೇವಲವಾಗಿ 12.25ರಿಂದ 12.5% ಇದ್ದರೆ, ಮುಂಚೆ ಇದ್ದಿದ್ದು 14.5ರಿಂದ 15% ತನಕ. ಹಾಗಿತ್ತು ಅಂದರೆ ನೀವು ಹೇಳೋ ಲೆಕ್ಕದಲ್ಲಿ ನಿಜ ಆಯಿತು ಅಂತಂದರೆ ಮತ್ತೆ ಕರ ಕೆಳಗೆ ಬಿದ್ದುಬಿಡ್ಬೇಕಲ್ವಾ, ಕರ ಸಂಗ್ರಹ ಕಡಿಮೆ ಆಗಬೇಕಲ್ವಾ. ಇದೇ ನೋಡಿ, ಟ್ಯಾಕ್ಸ್ ಇಂಪ್ಲಿಮೆಂಟೇಷನಲ್ಲಿ ಒಂದು ಬಹಳ ಸ್ವಾರಸ್ಯಕರ ಮಾತೇನು ಅಂತಂದರೆ ಜನರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬೇಜಾರಿಲ್ಲ, ಕಟ್ಟುವ ಮನಸ್ಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಬಿಸ್ನೆಸ್ಗೂ ಕೂಡ ಟ್ಯಾಕ್ಸ್ ಅವಾಯ್ಡ್ ಮಾಡಬೇಕು ಅನ್ನುವ ಮನಸ್ಥಿತಿ ಇರೋದಿಲ್ಲ. ಮತ್ತು ಅಷ್ಟಾದರೂ ಮಾಡ್ತಾರೆ. ಯಾತಕ್ಕೆ ಅಂತಂದರೆ ನೀವು ವಿಧಿಸ್ತಕ್ಕಂತಹ ಕರ ಏನಿದೆ, ಟ್ಯಾಕ್ಸ್ ರೇಟ್ ಏನಿದೆ, ಅದು ಜಾಸ್ತಿ ಆಯಿತು, ಅದು ಒಂದು ಭಾರ ಅನ್ನೋ ಲೆಕ್ಕದಲ್ಲಿ ಬಂದಾಗಷ್ಟೇ ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಎವೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಪಬ್ಲಿಕ್ ಫೈನಾನ್ಸ್ ಒಳಗೆ ಒಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ, ನೀವು ಟ್ಯಾಕ್ಸ್ ರೇಟ್ನ ಕಡಿಮೆ ಮಾಡಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡಿದಾಗ ಕರ ಸಂಗ್ರಹ ಅಂತೇನಿದೆ, ಅಂದರೆ ದ ಟೋಟಲ್ ಕ್ವಾಂಟಿಟಿ ಆಫ್ ಟ್ಯಾಕ್ಸ್ ಕಲೆಕ್ಟೆಡ್, ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತ. ನಾವು ನೋಡೋಣ ಇವತ್ತಿನ ದಿನದಲ್ಲಿ GST ಮೊದಲನೇ ತಿಂಗಳಿಗೂ ಇವತ್ತಿನ ದಿನಕ್ಕೂ ಎಷ್ಟರ ಮಟ್ಟಿಗೆ ಕರ ಸಂಗ್ರಹ ಇದೆ ಅಂತ. ಮೊದಲನೇ ತಿಂಗಳಲ್ಲಿ ಹತ್ರ 87,000 ಕೋಟಿ, 90,000 ಕೋಟಿ ಅಂತ ಇಟ್ಕೊಳ್ಳೋಣ. 90,000 ಕೋಟಿಗಳಷ್ಟು ಮೊದಲನೇ ತಿಂಗಳಲ್ಲಿ GST ಬಂದ ನಂತರ ಕರ ಸಂಗ್ರಹ ಆದರೆ, ಇವತ್ತಿನ ದಿನ ಹತ್ರ 1,75,000 ಕೋಟಿಗಳಷ್ಟು ಮಾಸಿಕವಾಗಿ ಕರ ಸಂಗ್ರಹ ಆಗ್ತಾಯಿದೆ. ಅಂದರೆ ನೀವು ಹೇಳೋ ಪ್ರಕಾರ, ಇದನ್ನು ನೋಡೋ ಪ್ರಕಾರ ಮುಂಚೆ 90,000 ಕೋಟಿ ಅಂದರೆ ಈಗ ಆಲ್ಮೋಸ್ಟ್ ಅದರ ಡಬ್ಬಲ್ ಆಗುವಷ್ಟು ಕರ ಸಂಗ್ರಹ ಆಗ್ತಾಯಿದೆ. ಇದಕ್ಕೆ 2 ಕಾರಣಗಳು. ಮೊದಲನೇ ಕಾರಣ, ಆರ್ಥಿಕತೆಯೇ ಬೆಳೀತಾ ಇದೆ. ಮೋದಿಯವರು ಭಾರತದ ಆರ್ಥಿಕ ಶಕ್ತಿ ಏನಿದೆ, ಗಾತ್ರ ಏನಿದೆ, ಅದನ್ನು ಹಿಗ್ಗಿಸ್ತಾ ಇದ್ದಾರೆ, ದೊಡ್ಡದು ಮಾಡ್ತಾ ಇದ್ದಾರೆ. ಜಗತ್ತಿನ 10ನೇ ದೊಡ್ಡ ಆರ್ಥಿಕ ಗಾತ್ರದ ಶಕ್ತಿ ಅಂತ ಇದ್ದಿದ್ದು ಜಗತ್ತಿನ 5ನೇ ದೊಡ್ಡ ಶಕ್ತಿ ಅಂತ ಬೆಳೀತಾ ಬಂತು. ಕೇವಲ $1.25 ಟ್ರಿಲಿಯನ್ ಗಾತ್ರ ಇದ್ದಿದ್ದು ಇವತ್ತು ಹತ್ರ $3.25 ಟ್ರಿಲಿಯನ್ ಅಷ್ಟು ಗಾತ್ರದಾಗಿದೆ. ಇನ್ನು ಇವತ್ತು ನಾಳೆಗೆ $4 ಟ್ರಿಲಿಯನ್ ಎಕಾನಮಿಯನ್ನು ತಲುಪುವ ಮಟ್ಟಕ್ಕೆ ಬರ್ತಾ ಇದ್ದೀವಿ. ಸೊ ನೀವು ಎಕಾನಮಿ ಗಾತ್ರ ಹಿಗ್ಗುತ್ತಿದ್ದ ಹಾಗೆ ಅದಕ್ಕೆ ತಕ್ಕಂಥ ಹಾಗೆ ನಿಮಗೆ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮೊದಲನೇ ಭಾಗ. ಎರಡನೇ ಭಾಗ ಏನು ಅಂತಂದರೆ, ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ, ಎಫೆಕ್ಟಿವ್ ಟ್ಯಾಕ್ಸ್ ರೇಟ್
ಕಡಿಮೆ ಆದ್ದದ್ದರಿಂದ ಜನರ ಕಂಪ್ಲೈಯನ್ಸ್ ಏನಿದೆ, ಖುಷಿಯಾಗಿ ಕಟ್ಟುವಂತಹ ಮನಸ್ಥಿತಿ ಏನಿದೆ ಅದು ಕೂಡ ಹೆಚ್ಚಾಗ್ತಾ ಇದೆ. ಆ ನಿಮಿತ್ತಕವಾಗಿ ಇವತ್ತಿನ ದಿನ ನಾವು ಆಲ್ಮೋಸ್ಟ್ ಡಬಲ್ ನೋಡ್ತಾ ಇದ್ದೀವಿ GST ಅನ್ನೋದನ್ನು. ಅಂದರೆ ಒಂದು ಸಿನ್ಸಿರಿಟಿ, ಒಂದು ಕಮಿಟ್ಮೆಂಟ್ ಇದೆ ಅಂತಂದರೆ GST ತರಬೇಕು ಅಂತ ಮೋದಿಯವರ ಆ ಕಮಿಟ್ಮೆಂಟಿನಿಂದ ಇವತ್ತಿನ ದಿನದಲ್ಲಿ ಜನರಿಗೂ ಅನುಕೂಲ. ಯಾಕಂದರೆ ನಾವು 2% ಕಡಿಮೆ ಕಟ್ತಾ ಇದ್ದೀವಿ, 2-2.5% ಟ್ಯಾಕ್ಸ್ ವೈಟೆಡ್ ಆ್ಯಾವ್ರೇಜ್ ಲೆಕ್ಕದಲ್ಲಿ. ಬಿಸ್ನೆಸ್ಗಳಿಗೆ ಅನುಕೂಲ. ಯಾಕೆ ಅಂತಂದರೆ ಅವ್ರಿಗೆ ಕ್ಲಾರಿಟಿ ಇದೆ, ಟ್ಯಾಕ್ಸ್ ರೇಟ್ ಕಡಿಮೆ ಆಗಿದೆ, ಖುಷಿಯಾಗಿ ಅವರು ಕಂಪ್ಲೈ ಆಗ್ತಾ ಇದ್ದಾರೆ. ಮೂರನೇದಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಡಿಜಿಟೈಸೇಷನ್. ಅನುಕೂಲ ಅನ್ನೋದು ಎಷ್ಟು ನಿಜಾನೋ ನಾಣ್ಯದ ಮತ್ತೊಂದು ಭಾಗ ಅಂತಂದರೆ ನೀವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಟ್ಯಾಕ್ಸ್ನ. ನೀವು ಇ-ವೇ ಬಿಲ್ ಇದ್ದಿರ್ಬೋದು, ನೀವು ಗಾಡಿಯಲ್ಲಿ ಲೋಡ್ ಮಾಡಿ ಕಳಿಸಿದ್ದಿರ್ಬೋದು, ಪ್ರತಿಯೊಂದು ಕೂಡ ಟ್ರ್ಯಾಕ್ ಆಗೋದ್ರಿಂದ ನೀವೆಲ್ಲಿಯೂ ಕೂಡ ನೀವು ಸರ್ಕಾರಕ್ಕೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಲೀಕೇಜ್ ಅಂತೇನಿತ್ತು ಅದನ್ನು ಸಂಪೂರ್ಣವಾಗಿ ಆಲ್ಮೋಸ್ಟ್ ಪ್ಲಗ್ ಮಾಡಿದ್ದಾಗಿದೆ. ಈ 2-3 ಕಾರಣಗಳಿಂದ ನೋಡಿದಾಗ ಇವತ್ತಿನ GST ಕರ ಸಂಗ್ರಹ ದೇಶದಲ್ಲಿ ಅತ್ಯಂತ ಹೆಚ್ಚಾಗ್ತಾ ಬರ್ತಾ ಇದೆ, ಡಬಲ್ ಆಗ್ತಾ ಬರ್ತಾ ಇದೆ. ಅಂದರೆ ನೀವು ಪಬ್ಲಿಕ್ ಫೈನಾನ್ಸ್ನ ಅರ್ಥ ಮಾಡ್ಕೋಬೇಕು ಅಂದರೆ ಜನರ ಸೈಕಾಲಜಿ, ಜನರ ಮಾನಸಿಕತೆ ತಿಳ್ಕೋಬೇಕು. ಕೇವಲವಾಗಿ ನಾವು ಕೇಂಬ್ರಿಡ್ಜಿಂದ ಒಂದು PhD ಮಾಡ್ಕೊಂಡು ಬಂದುಬಿಟ್ವಿ ಅರ್ಥಶಾಸ್ತ್ರದಲ್ಲಿ ಅಂದಾಕ್ಷಣ ನೀವು ದೊಡ್ಡ ಆರ್ಥಿಕ ತಜ್ಞ ಅಂತ ಆಗ್ಬೋದು ಅಷ್ಟೇ ಹೊರತಾಗಿ ಒಬ್ಬ ರಾಜಕೀಯ ನೇತಾ ಅಂತ ಆಗಬೇಕು, ಲೀಡರ್ ಅಂತ ಆಗಬೇಕು, ಜನರ ಮಾನಸದಲ್ಲಿ ನೆಲೆಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆಗಬೇಕು ಅಂತಂದರೆ ಅವರ ಕಷ್ಟ ಸುಖ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋಂಗಿರಬೇಕು. ಆ ಅರ್ಥನ ಪ್ರಧಾನಮಂತ್ರಿ ಮೋದಿಯವರು ಮಾಡ್ತಾ ಬಂದರು. ಆ ದೃಷ್ಟಿಯಿಂದ ನೋಡಿದಾಗ ನೀವು ಟ್ಯಾಕ್ಸ್ ಇವೇಷನ್ ಕಡಿಮೆ ಆಗ್ತಾ ಇದೆ, ಕಂಪ್ಲೈನ್ಸ್ ಹೆಚ್ಚಾಗ್ತಾ ಇದೆ, ಕಲೆಕ್ಷನ್ ಹೆಚ್ಚಾಗ್ತಾ ಇದೆ, ಎಲ್ರಿಗೂ ಖುಷಿ ಆಗ್ತಾ ಇದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹ್ಯಾಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ಡ್. ಒಂದು ಸಣ್ಣ ಟಿಟ್ ಅಂತ ಏನು ಹೇಳ್ತಾರೆ ಆ ನಂಬರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. 14ನೇ ಇಸ್ವಿಯಲ್ಲಿ ನಮ್ಮ ಬಜೆಟ್ ಗಾತ್ರ, ಟೋಟಲ್ ಬಜೆಟ್ ಗಾತ್ರ ಎಷ್ಟಿತ್ತು ಅಂತಂದರೆ 16 ಲಕ್ಷ ಕೋಟಿ. ಅಂದರೆ ಒಂದು ಸೈಡ್ ಆಫ್ ದ ಬಜೆಟ್ 16 ಲಕ್ಷ ಕೋಟಿಯಲ್ಲಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್, ಇಂಡಿವಿಜುವಲ್ ಕಟ್ಟೋದು, ಕಾರ್ಪೊರೇಟ್ ಕಟ್ಟೋದು, ಇಂಡೈರೆಕ್ಟ್ ಟ್ಯಾಕ್ಸ್, ಅದರ್ ಇನ್ಕಮ್ ಎಲ್ಲವೂ ಕೂಡ ಸೇರುವಂಥದ್ದು ಎಷ್ಟು 16 ಲಕ್ಷ ಕೋಟಿ. ಇವತ್ತಿನ ದಿನ ಕೇವಲ GST ಒಂದರಿಂದಲೇ, ಇಂಡೈರೆಕ್ಟ್ ಟ್ಯಾಕ್ಸ್ ಒಂದರಿಂದಲೇ 17-18 ಲಕ್ಷ ಕೋಟಿಗಳಷ್ಟು ಬರ್ತಾ ಇದೆ. ನಮ್ಮ ಬಜೆಟ್ ಗಾತ್ರ 45 ಲಕ್ಷ ಕೋಟಿಗಳಾಗ್ತಾ ಇದೆ. ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಪಾಲಿಸಿ, ಬಿಸ್ನೆಸ್ಗಳಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂತಹ ಪಾಲಿಸಿ ತಂದರೆ ಆರ್ಥಿಕತೆ ಹೇಗೆ ಬೆಳಿಬಹುದು ಅನ್ನೋದನ್ನು ಮೋದಿನಾಮಿಕ್ಸ್ GST ಮೂಲಕ ಮಾಡಿ ತೋರಿಸಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇದು ಸಂತಸ ಮತ್ತು ಹೆಮ್ಮೆ ಎರಡೂ ತರತಕ್ಕಂತಹ ವಿಚಾರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.